ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಕೊಟ್ಟಿರುವಂತ ಆಫರ್ ಇದು. ನೀವು ರಾಜ್ಯಸಭೆ ವಿಪಕ್ಷ ನಾಯಕಿಯಾಗಿ ಬನ್ನಿ, ಕಾಂಗ್ರೆಸ್ ಪಕ್ಷದಲ್ಲಿ ನಿಮಗೆ ಉನ್ನತ ಹುದ್ದೆಯನ್ನ ಕೊಡ್ತೀವಿ ಅಂತ. ಬಂಡಾಯಗಾರರಿಗೆ ಶಾಕ್ ಕೊಡೋದಕ್ಕೆ ಮುಂದಾಗಿರೋದು ದೀದಿ ಮತ್ತು ಸೋನಿಯಾ. ಈ ಸ್ಕೆಚ್ ಕಾಂಗ್ರೆಸ್ ಅಂಗಳವನ್ನ ಸೇರುತ್ತಾ ಮಮತಾ ಬ್ಯಾನರ್ಜಿಯ ಒಂದು ಟಿಎಂಸಿ ವಿಲೀನವಾಗುತ್ತಾ ಪಕ್ಷ. ವಿಪಕ್ಷ ನಾಯಕಿ ಪಟ್ಟದೊಂದಿಗೆ ಕಾಂಗ್ರೆಸ್ ಕೈ ಹಿಡಿಯಲಿದ್ದಾರಾ ಅಂತ ಮಮತಾ. ಶೀಘ್ರದಲ್ಲೇ ಹೊರಬೀಳಬಹುದು ಸೋನಿಯಾ ಗಾಂಧಿ ಮತ್ತು ದೀದಿಯ ಜಂಟಿಯ ಪ್ರಕಟಣೆ. ಮಮತಾಗೆ ರಾಜ್ಯಸಭಾ ಸ್ಥಾನ ಮತ್ತು ಎಐಸಿಸಿ ಉಪಾಧ್ಯಕ್ಷೆಯ ಸ್ಥಾನದ ಆಫರ್ ಕೊಡಲಾಗಿದೆಯಂತೆ. ವಿಪಕ್ಷ ಪಟ್ಟದೊಂದಿಗೆ ದೇಶದ ರಾಜಕಾರಣದಲ್ಲಿ ದೀದಿ ದರ್ಬಾರ್ ನಡೆಸೋದಕ್ಕೆ ಮುಂದಾಗ್ತಾ ಇರೋದು. ಪಶ್ಚಿಮ ಬಂಗಾಳಕ್ಕಷ್ಟೇ ಸೀಮಿತವಾಗಿದ್ದಂತಹ ಮಮತಾ ಬ್ಯಾನರ್ಜಿಗೆ ಈಗ ರಾಷ್ಟ್ರ ರಾಜಕಾರಣಕ್ಕೆ ಬರುವಂತಹ ಆಫರ್ ಕೊಟ್ಟಿರೋದು ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು. ರಾಜ್ಯಸಭಾ ಆಫರ್ ಕೊಟ್ಟಿದ್ದಾರೆ, ರಾಜ್ಯಸಭಾ ಸ್ಥಾನದ್ದು ಆಫರ್ ಕೊಟ್ಟಿದ್ದಾರೆ. ರಾಜ್ಯಸಭೆಯ ವಿಪಕ್ಷ ನಾಯಕಿಯಾಗಿ ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಉನ್ನತ ಹುದ್ದೆ ಕೊಡ್ತೀವಿ ಅಂತ ಹೇಳಿದ್ರು. ಆ ಉನ್ನತ ಹುದ್ದೆ ಯಾವುದು ಅಂತಂದ್ರೆ ಎಐಸಿಸಿ ಉಪಾಧ್ಯಕ್ಷೆಯ ಹುದ್ದೆ. ನೋಡಿ, ಟಿಎಂಸಿ ಎಲ್ಲ ಆಗ್ತಾ ಇದ್ದಂತಹ ಬೆಳವಣಿಗೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಸೋತು ಬಿಜೆಪಿ ಅಧಿಕಾರಕ್ಕೆ ಬರ್ತಿದಂತೆ ಅಲ್ಲಿಂದ ಶಾಸಕರು ಬಂಡಾಯ ವೇಳೋ ಸುಳಿವು ಕೊಟ್ಟರು. ಈಗ ಸಂಸದರು ಬಂಡಾಯ ವೇಳೋ ಸುಳಿವು ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಬಂಡಾಯ ಏಳುವಂತಹ ಸಮಯದಲ್ಲೇ ಆ ಬಂಡಾಯಗಾರರಿಗೆ ಶಾಕ್ ಕೊಡೋದಕ್ಕೆ ದೀದಿ ಸೋನಿಯಾ ಸ್ಕೆಚ್ ಹಾಕಿರೋದು. ಕಾಂಗ್ರೆಸ್ ಅಂಗಳವನ್ನ ಮಮತಾ ಬ್ಯಾನರ್ಜಿ ಅವರು ಸೇರ್ಕೊಳ್ತಾರಾ? ವಿಪಕ್ಷ ನಾಯಕಿಯ ಪಟ್ಟದೊಂದಿಗೆ ಕಾಂಗ್ರೆಸ್ ಕೈ ಹಿಡಿತಾರಾ? ಟಿಎಂಸಿ ವಿಲೀನವಾಗುತ್ತಾ ಪಕ್ಷದೊಂದಿಗೆ, ಕಾಂಗ್ರೆಸ್ ಪಕ್ಷದೊಂದಿಗೆ? ಈ ರೀತಿಯಾದಂಥ ಮಾತುಗಳು ಏಟಿನ ಮೇಲೆ ಏಟು ಬೀಳ್ತಾ ಇತ್ತು ಈ ಹಿಂದೆ. ಈಗ ಪಶ್ಚಿಮ ಬಂಗಾಳದ ವಿಧಾನಸಭಾ ಎಲೆಕ್ಷನ್ನಲ್ಲಿ ಬಿಜೆಪಿ ಗೆಲ್ತು, ಟಿಎಂಸಿ ಸೋಲ್ತು. ಆಗಿನಿಂದಲೂ ಕೂಡ ಈಗಿನವರೆಗೂ ಕೂಡ ಮೇಲಿಂದ ಮೇಲೆ ಏಟು ಬೀಳ್ತಾನೆ ಇದೆ ರಾಜ್ಯದಲ್ಲಿ ಪಕ್ಷದ ಒಂದು ದೃಷ್ಟಿಯಿಂದ. ಇದೀಗ ಟಿಎಂಸಿಯ ರೆಬಲ್ ಸಂಸದರು ಬೃಹತ್ ಗುಂಪು ಬೇರೆ ಮಾಡ್ಕೊಂಡು ಎನ್ಡಿಎ ಸೇರ್ಕಂತೀವಿ ಅಂತೆಲ್ಲ ಹೇಳಿ ಆಘಾತವನ್ನು ಕೊಟ್ಟಿದೆ. ಟಿಎಂಸಿ ಶಾಸಕರು ಅಂದರೆ MLAಗಳು ಅವರು ಬಂಡಾಯ ಎದ್ದಿದ್ರು. ಈಗ ಈ ಬೆನ್ನಲ್ಲೇ 20 ಜನ ಸಂಸದರು ಬಂಡಾಯವಿದ್ರು. ಅವರೆಲ್ಲರೂ ಎನ್ಡಿಎ ಸೇರ್ಕೊಳ್ತೀವಿ ಅಂತ ಹೇಳಿದ್ರು. ಈ ರೀತಿಯಾದಂಥ ಬಂಡಾಯದ ಸಮಯದಲ್ಲೇ ಮಮತಾ ಬ್ಯಾನರ್ಜಿ ಮತ್ತು ಸೋನಿಯಾ ಗಾಂಧಿ ಅವರು ಮಾಸ್ಟರ್ ಸ್ಕೆಚ್ ಅನ್ನ ಹಾಕಿರೋದು. ಕಾಂಗ್ರೆಸ್ನಲ್ಲಿ ನಿಮಗೆ ಉನ್ನತ ಹುದ್ದೆಯನ್ನ ಕೊಡ್ತೀವಿ, ಎಐಸಿಸಿ ಉಪಾಧ್ಯಕ್ಷೆಯ ಸ್ಥಾನ, ಜೊತೆಗೆ ರಾಜ್ಯಸಭಾ ಸ್ಥಾನವನ್ನು ಕೂಡ ಕೊಟ್ಟು ವಿಪಕ್ಷ ನಾಯಕಿಯ ಸ್ಥಾನ ಕೊಡೋದ್ರ ಬಗ್ಗೆ ಬಂಡಾಯಗಾರರಿಗೆ ಶಾಕ್ ಕೊಡೋದಕ್ಕೆ ಸೋನಿಯಾ ಮತ್ತು ಮಮತಾ ಅವರು ಸ್ಕೆಚ್ ಹಾಕದಂತೆ ಕಾಣಿಸ್ತಾ ಇದೆ. ವಿಪಕ್ಷ ನಾಯಕಿ ಪಟ್ಟದೊಂದಿಗೆ ಕಾಂಗ್ರೆಸ್ನ ಕೈ ಹಿಡಿತಾರ? ಹಾಗಾದ್ರೆ ಕೆಲವು ಸ್ವಲ್ಪ ಸಮಯ ಅಷ್ಟೇ ಕೊಟ್ಟಿರೋದು, ಜಾಸ್ತಿ ದಿನ ಟೈಮ್ ಕೊಟ್ಟಿಲ್ಲ ಅವ್ರಿಗೆ. ಮಮತಾಗೆ ರಾಜ್ಯಸಭಾ ಸ್ಥಾನ ಮತ್ತು ಎಐಸಿಸಿ ಉಪಾಧ್ಯಕ್ಷೆಯ ಹುದ್ದೆ ಬೇಕೋ ಬೇಡವೋ ಆದಷ್ಟು ಬೇಗ ತಿಳಿಸಿ ಅಂತ.